ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂಥ ಶಾರದಾಂಬನವ್ರನ್ನ ದುರ್ಗಾ ಅಥವಾ ಆದಿಶಕ್ತಿ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ. ಶಾರದೆ ಮತ್ತೆ ಆದಿಶಕ್ತಿ ಎರಡು ಒಂದೇನಾ? ಹೇಗೆ ಈ ಲಲಿತಾ ಸಹಸ್ರನಾಮದ ಉಗಮ ಹೇಗಾಯ್ತು ಅಂತ ಕೇಳಿದ್ರೆ, ಈ ಸೌಂದರ್ಯ ಲಹರಿಯನ್ನು ನಾವು ಕೇವಲ ಒಂದು ಕಾವ್ಯ ಅಥವಾ ಶ್ಲೋಕಗಳು ಸ್ತುತಿ ಅಂತ ಪರಿಗಣಿಸಬಾರದು. ಆ ಲಲಿತಾ ಪರಮೇಶ್ವರಿ ಸ್ವರೂಪದಲ್ಲಿ ಶಾರದಾ ಪರಮೇಶ್ವರಿ ಇದ್ದಾಳೆ. 9 ಆವರಣ ದೇವತೆಗಳಿದ್ದಾಳೆ. ಆ 9 ಆವರಣ ದೇವತೆಗಳ ಮೂಲಕ ಆದಿಪರಾಶಕ್ತಿಯನ್ನು ನಾವು ನವಾವರಣ ಪೂಜೆಯಲ್ಲಿ ನಾವು ವಿಶೇಷವಾಗಿ ಆರಾಧಿಸ್ತೇವೆ. ಗುರುಗಳೇ, ಈಗ ಗಾಯತ್ರಿ ಮಂತ್ರವನ್ನ ಗಂಡಸರೇ ಯಾಕೆ ಪಠಿಸ್ಬೇಕು? ಹೆಣ್ಣು ಮಕ್ಕಳಿಗೆ ಯಾಕೆ ಅದರ ಪಠಣೆಯ ಅವಕಾಶ ಇಲ್ಲ? ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ವಿಶೇಷವಾಗಿ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಒಳಭಾಗದಲ್ಲಿ ಆ ಲಲಿತಾ ಪರಮೇಶ್ವರಿ ಸ್ವರೂಪದಲ್ಲಿ ಶಾರದಾ ಪರಮೇಶ್ವರಿ ಇದ್ದಾಳೆ. ಹೊರಭಾಗದಲ್ಲಿ ಈ 8 ವಶಿನ್ಯಾದಿ ವಾಗ್ದೇವತೆಯರು ಯಂತ್ರ ಸಮೇತರಾಗಿ ಆ ಒಂದು ಅಮ್ಮನವರನ್ನ ಲಲಿತಾ ಸಹಸ್ರನಾಮದ ಮೂಲಕ ಲಲಿತಾ ಪರಮೇಶ್ವರಿಯನ್ನ ಲಲಿತಾ ಸಹಸ್ರನಾಮದ ಮೂಲಕ ಸ್ತುತಿ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಗುರುಗಳೇ, ಶಾರದೆ ಬ್ರಹ್ಮನ ಪತ್ನಿ, ಪರಮೇಶ್ವರಿ ಶಿವನ ಪತ್ನಿ. ಇಲ್ಲಿ ಶಾರದಾ ಪರಮೇಶ್ವರಿ ಅಂದ್ರೆ ನಮ್ಮ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂಥ ಶಾರದಾಂಬನವ್ರನ್ನ ದುರ್ಗಾ ಅಥವಾ ಆದಿಶಕ್ತಿ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ. ಶಾರದೆ ಮತ್ತೆ ಆದಿಶಕ್ತಿ ಎರಡು ಒಂದೇನಾ? ಹೇಗೆ ಈ ಅಂದ್ರೆ ಎರಡು ಶಕ್ತಿ ದೇವತೆಗಳ ಪೂಜೆ ಒಟ್ಟಿಗೆ ಆಗುತ್ತಾ, ಹೇಗೆ ಅಂತ? ಆದಿಶಂಕರರು ವಿಶೇಷವಾಗಿ ಪರಾಶಕ್ತಿ ಆರಾಧನೆ ಹೇಳಿದ್ದಾರೆ. ಪರಾಶಕ್ತಿ ಎನ್ನುವುದು ಶಾಕ್ತ ಮತದಲ್ಲಿ ಪರಬ್ರಹ್ಮ ಸ್ಥಾನದಲ್ಲಿರ್ತಕ್ಕಂಥ ಶಕ್ತಿ. ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ರೀತಿಯ ಉಪಾಸನೆಗಳು ನಾವು ಮಾಡ್ತೇವೆ. ಉದಾಹರಣೆ ಹೇಳಬೇಕು ಅಂತಾದ್ರೆ, ಜ್ಞಾನ ಮಾರ್ಗದ ಉಪಾಸಕರು ಅಂದರೆ ಅದ್ವೈತ ವೇದಾಂತಿಗಳು ಆ ದೇವರನ್ನ, ಪರಬ್ರಹ್ಮನನ್ನ ತತ್ವ ಸ್ವರೂಪದಲ್ಲಿ ಆರಾಧನೆ ಮಾಡ್ತಾರೆ. ಜ್ಞಾನ ಮಾರ್ಗದ ಉಪಾಸಕರು ದೇವರನ್ನ ಎಂದಿಗೂ ಕೂಡ ವ್ಯಕ್ತಿಯಾಗಿ ಆರಾಧನೆ ಮಾಡುವುದಿಲ್ಲ. ಜ್ಞಾನ ಮಾರ್ಗದಲ್ಲಿ ದೇವರು ಅಂತಂದ್ರೆ ತತ್ವ, ವಾಸ್ತವ. ಇನ್ನು ಯೋಗ ಮಾರ್ಗದ ಆರಾಧಕರು ಭಾರತೀಯ ಸಂಸ್ಕೃತಿಯಲ್ಲಿ ಅದೇ ದೇವರನ್ನ ನಿರಾಕಾರ ವ್ಯಕ್ತಿಯಾಗಿ ಆರಾಧನೆ ಮಾಡ್ತಾರೆ, ನಿರಾಕಾರ ವ್ಯಕ್ತಿಯಾಗಿ. ಇನ್ನು ಭಕ್ತಿ ಮಾರ್ಗದಲ್ಲಿ ನಾವು ಭಾರತೀಯ ಸಂಸ್ಕೃತಿಯ ಪ್ರಕಾರ ಅವ್ರು ಹೇಗೆ ಮಾಡ್ತಾರೆ? ಭಕ್ತಿ ಮಾರ್ಗದ ಆರಾಧಕರು ಅಂತ ಕೇಳಿದ್ರೆ ಅವರು ಸಾಕಾರ ವ್ಯಕ್ತಿಯಾಗಿ ಆರಾಧನೆ ಮಾಡ್ತಾರೆ. ಇವೆಲ್ಲವೂ ಕೂಡ ಒಂದೇ ತತ್ವವನ್ನ ತಿಳ್ಕೊಳ್ಳಿಕ್ಕೆ ನಮ್ಮ ಹಿರಿಯರು ಸೂಚಿಸಿರ್ತಕ್ಕಂಥ ಬೇರೆ ಬೇರೆ ಮಾರ್ಗಗಳು ಅಷ್ಟೇ. ಇದನ್ನು ಬೇರೆ ಭೇದ ಭಾವ ಇಲ್ಲ. ಅದು ನಮ್ಮ ಅನುಸಾರಕ್ಕೆ ನಮ್ಮ ಒಂದು ಅಭಿರುಚಿಗೆ ಅನುಸಾರವಾಗಿ ನಾವು ಯಾವ ಮಾರ್ಗದಲ್ಲಿ ಶ್ರದ್ಧೆಯನ್ನು ಹೊಂದಿರ್ತೇವೋ ಆ ಮಾರ್ಗದಲ್ಲೇ ನಾವು ನಿಷ್ಠೆಯಿಂದ ಆ ಒಂದು ಸಾಧನೆ ಮಾಡಿದ್ದಾದಲ್ಲಿ ಖಂಡಿತವಾಗಿ ಗುರಿ ಮುಟ್ತೇವೆ. ಆದಿಶಂಕರರು ಎಲ್ಲೇ ಈ ಶಾರದಾ ಪರಮೇಶ್ವರಿ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಶಾರದಾ ಪರಮೇಶ್ವರಿನ ಪ್ರತಿಷ್ಠಾಪನೆ ಮಾಡುವಾಗ ಅವರು ಮೊದಲು ಮಾಡಿದ್ದು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಶ್ರೀಚಕ್ರ ಅನ್ಕೂಲೆ ಪರಾಶಕ್ತಿ ಆಯ್ತು. ಲಲಿತಾ ಮಹಾತ್ರಿಪುರ ಸುಂದರಿ. ಈ ಲಲಿತಾ ಮಹಾತ್ರಿಪುರ ಸುಂದರಿ ನೋಡುವಾಗ ಆ ಬಿಂದುವಲ್ಲಿ ನೋಡುವಾಗ ಶಿವಶಕ್ತಿ ಆಯಿತು ಸ್ಥಾನ, ಪರಬ್ರಹ್ಮ ಸೂಚಕ ಸ್ಥಾನ. ಅದ್ರ ಕೆಳಗೆ ಬಂದಾಗ ತ್ರಿಕೋಣ ಬರ್ತದೆ. ಆ ತ್ರಿಕೋಣ ಬಂದಾಗ ಅಲ್ಲಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯ ಸಂಯೋಗವಾಗಿ ಪರಾಶಕ್ತಿಯನ್ನು ಆರಾಧನೆ ಮಾಡ್ತೇವೆ. ಆ ಜ್ಞಾನಶಕ್ತಿ ಅಂತ ಬಂದಾಗ ಸರಸ್ವತಿ ಶಾರದಾ ಪರಮೇಶ್ವರಿ ಆಗ್ತಾರೆ. ಕ್ರಿಯಾಶಕ್ತಿ ಬಂದಾಗ ದುರ್ಗೆ ಆಗ್ತಾಳೆ. ಹಾಗೆಯೇ ಇಚ್ಛಾಶಕ್ತಿ ಬಂದಾಗ ಲಕ್ಷ್ಮಿ ಆಗ್ತಾಳೆ. ಆದ್ದರಿಂದ ಭಾರತೀಯ ಸಂಸ್ಕೃತಿ ನಾವು ಶಾರದಾ ಪರಮೇಶ್ವರಿ ಅಂತ ಹೇಳಿದ್ರು ಒಂದೇ, ದುರ್ಗಾ ಪರಮೇಶ್ವರಿ ಅಂತ ಒಂದೇ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ತಳದಲ್ಲಿರ್ತಕ್ಕಂಥದ್ದು ಯಾವುದೇ ಒಂದು ಯಂತ್ರವನ್ನ ಶಾಸ್ತ್ರ ಏನ್ ಹೇಳ್ತಾ ಅಂತ ಕೇಳಿದ್ರೆ, ವಿನಾ ಯಂತ್ರೇಣ ಚೇತ್ ಪೂಜಾ ದೇವತಾ ನ ಪ್ರಸೀದತಿ. ಯಾವುದೇ ಒಂದು ವಿಗ್ರಹದ ಆರಾಧನೆ ಮಾಡುವಾಗ ಯಂತ್ರ ಇರಲೇಬೇಕು. ಯಂತ್ರ ಪ್ರತಿಷ್ಠಾಪನೆ ಆದ್ರೆ ಮಾತ್ರ ಅದಕ್ಕೆ ಜೀವ ಕಳೆ. ಆದ್ದರಿಂದ ಶಂಕರಾಚಾರ್ಯರು ಆ ಶಾಕ್ತ ಮತದ ಅನುಸಾರವಾಗಿ ಪರಾಶಕ್ತಿಯ ಆರಾಧನೆಯನ್ನ ಜಗತ್ತಿಗೆ ಕೊಡುವಾಗ ಎಲ್ಲ ಕಡೆ ಶ್ರೀಚಕ್ರವನ್ನ ಪ್ರತಿಷ್ಠಾಪನೆ ಮಾಡಿಕೊಟ್ಟಿದ್ದಾರೆ. ಶ್ರೀಚಕ್ರ ಅಂತಂದು ಹೇಳಿ ಲಲಿತಾ ಪರಮೇಶ್ವರಿ ಬಂದು ಕೂಡ್ಕೊಳ್ಳಿ ಅದು ಯಾವುದು ಸರಸ್ವತಿ ಸ್ವರೂಪಿಣಿಯೂ ಹೌದು,
ಶಾರದಾ ಸ್ವರೂಪಿಣಿ, ಶಾರದಾ ಸರಸ್ವತಿ ಒಂದೇ. ಸರಸ್ವತಿ ಸ್ವರೂಪಿಣಿ ಹೌದು, ದುರ್ಗಾ ಸ್ವರೂಪಿಣಿ ಹೌದು, ಲಕ್ಷ್ಮೀ ಸ್ವರೂಪಿಣಿ ಹೌದು. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಶಾರದಾ ಪರಮೇಶ್ವರಿ ನಾವು ಎಲ್ಲ ರೀತಿ ಆರಾಧನೆ ಮಾಡ್ತೇವೆ. ಇದು ಪರಸ್ಪರ ಪೂರಕವಾಗಿರ್ತಕ್ಕಂಥ ವಿಚಾರ ಹೊರತು ಭಿನ್ನ ಅಭಿಪ್ರಾಯಗಳು, ಬೇರೆ ಅಭಿಪ್ರಾಯಗಳನ್ನು ಕೊಡ್ತಕ್ಕಂಥ ವಿಷಯ ಅಲ್ಲ. ಗುರುಗಳೇ, ಸೌಂದರ್ಯ ಲಹರಿ ನಮ್ಮ ಆದಿಶಂಕರಾಚಾರ್ಯರ ಕೃತಿ, ದೇವಿಯ ಒಂದು ಕೃತಿ. ಇದ್ರ ಬಗ್ಗೆ ನಮ್ಗೆ ಇದ್ರ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸೌಂದರ್ಯ ಲಹರಿ, ಸೌಂದರ್ಯ ಲಹರಿ ಅಂದ್ರೆ ಅಲೆಗಳು, ಹೌದಾ? ಹ್ಮ್. ಸೌಂದರ್ಯ ಲಹರಿಯಲ್ಲಿ ಈಗ ನಾವು ಹೇಳಬೇಕು ಅಂತಾದ್ರೆ ಆದಿಶಂಕರರ ಈ ವೃತ್ತಾಂತದ ಬಗ್ಗೆ ಹೇಳಬೇಕು ಅಂತಾದ್ರೆ ಸೌಂದರ್ಯ ಲಹರಿ ಎರಡು ವಿಭಾಗ ಇದೆ. ಆನಂದ ಲಹರಿ ಮತ್ತೊಂದು ಸೌಂದರ್ಯ ಲಹರಿ. ಈ ಆನಂದ ಲಹರಿ ಅಂತ ಹೇಳ್ತಕ್ಕಂಥದ್ದು 41 ಶ್ಲೋಕಗಳು ಮೊದಲು ಬರ್ತಕ್ಕಂಥದ್ದು. ವೃತ್ತಾಂತ ಏನ್ ಹೇಳ್ತಾ ಇದೆ ಅಂತ ಕೇಳಿದ್ರೆ, ಇದು ಸ್ವತಃ ಶಿವನಿಂದ ಬಂದಿದ್ದು, ಗಣಪತಿ ಕೊಟ್ಟಿದ್ದಾನೆ, ಹೀಗೆ ಹೇಳ್ತಾ ಇದೆ. 41 ಶ್ಲೋಕಗಳು. ನಂತರ ಉಳಿದಿರ್ತಕ್ಕಂಥ 59 ಶ್ಲೋಕಗಳು ಕಾರಣಾಂತರದಿಂದ ನಾಶ ಆಯಿತು. ಮತ್ತೆ ಪುನಃ ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶಂಕರಾಚಾರ್ಯರು ಅದನ್ನು ಪುನಃ ಬರೆದಿದ್ದಾರೆ. ಅಂದರೆ ಸೌಂದರ್ಯ ಲಹರಿ ಹೇಳ್ತಕ್ಕಂಥ 59 ಶ್ಲೋಕಗಳನ್ನು ಆದಿಶಂಕರ ಭಗವತ್ಪಾದರು ಬರೆದಿದ್ದಾರೆ. ಸೌಂದರ್ಯ ಲಹರಿ ಅಂತ ಹೆಸರಿದೆ, ಅದು 2 ಪಾರ್ಟ್. ಆನಂದ ಲಹರಿ 41 ಶ್ಲೋಕ, ಅದು ಮೊದಲೇ ಶಿವನಿಂದ ಬಂದಿದ್ದು ಅಂತ ಎಲ್ಲರ ನಂಬಿಕೆಯಾಗಿದೆ. ಉಳಿದಿರ್ತಕ್ಕಂಥ 59 ಶ್ಲೋಕಗಳು ಸೌಂದರ್ಯ ಲಹರಿಯದ್ದು ಸ್ವತಃ ಆದಿಶಂಕರ ಭಗವತ್ಪಾದರು ಶಿವನ ಪರಮಾನುಗ್ರಹದಿಂದ ಲೋಕಕ್ಕೆ ಕೊಟ್ಟಿದ್ದಾರೆ. ಇದು ನಾವು ತಿಳ್ಕೊಳ್ಬೇಕಾದ ವಿಚಾರ. ಈ ಸೌಂದರ್ಯ ಲಹರಿಯನ್ನು ನಾವು ಕೇವಲ ಒಂದು ಕಾವ್ಯ ಅಥವಾ ಶ್ಲೋಕಗಳು, ಸ್ತುತಿ ಅಂತ ಪರಿಗಣಿಸಬಾರದು. ಇದರಲ್ಲಿ ಅತ್ಯದ್ಭುತವಾದ ತಂತ್ರ ರಹಸ್ಯಗಳು ಇದೆ, ಉಪಾಸನಾ ರಹಸ್ಯಗಳು ಇದೆ. ನಿರ್ದಿಷ್ಟವಾದ ರೀತಿಯಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಯಂತ್ರಗಳಿದೆ. ಉದಾಹರಣೆಗೆ ಮೊದಲನೇ ಶ್ಲೋಕಕ್ಕೆ ಯಂತ್ರ ಇದೆ, ಅದಕ್ಕೆ ಕ್ಲೀನ್ ಬೀಜಾಕ್ಷರ ಇದೆ. ಆ ಕ್ಲೀನ್ ಬೀಜಾಕ್ಷರ ಉಪಾಸನೆಯಿಂದ ಆ ಮೊದಲನೇ ಶ್ಲೋಕವನ್ನ ನಾವು ಪಠಣ ಮಾಡಿದರೆ ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಉಪಾಸನಾ ಫಲವನ್ನು ಹೇಳಿದ್ದಾರೆ. ಹೀಗೆ 100 ಶ್ಲೋಕಗಳಿಗೂ 100 ಯಂತ್ರಗಳಿದೆ, ಬೀಜಾಕ್ಷರಗಳಿದೆ, ನಿರ್ದಿಷ್ಟವಾದ ಉಪಾಸನಾ ಪದ್ಧತಿ ಇದೆ, ತಂತ್ರ ರಹಸ್ಯಗಳು ಅದರಲ್ಲಿ ತುಂಬ ಅಡಕವಾಗಿದೆ. ಇವೆಲ್ಲವನ್ನು ನಾವು ಶ್ರದ್ಧೆಯಿಂದ, ಅಚಲವಾದ ಶ್ರದ್ಧೆ, ದೃಢವಾದ ನಂಬಿಕೆ, ಪರಿಶುದ್ಧವಾದ ಭಕ್ತಿಯಿಂದ ಉಪಾಸನೆ ಮಾಡಿದರೆ ನಮಗೆ ಲೌಕಿಕವಾಗಿರ್ತಕ್ಕಂಥ ಎಲ್ಲ ಸಕಲ ವಿಧವಾದ ಸನ್ಮಂಗಳಗಳನ್ನು ನಾವು ಪಡ್ಕೊಬೋದು. ಪಾರಮಾರ್ಥಿಕವಾಗಿ ಕೂಡ ನಾವು ಮೋಕ್ಷವನ್ನು ಸಂಪಾದನೆ ಮಾಡಿಕೊಳ್ಬೋದು. ಅಂತಹ ಅದ್ಭುತವಾಗಿರತಕ್ಕಂತಹ ಶ್ಲೋಕಗಳನ್ನು ಅತ್ಯಂತ ಸುಂದರವಾಗಿ, ಪ್ರಾಸಬದ್ಧವಾಗಿ, ಭಾವನಾತ್ಮಕವಾಗಿ ಆ ಒಂದು ಜಗತ್ತಿಗೆ ಸ್ತೋತ್ರರತ್ನಗಳಲ್ಲಿ ಇದು ಮಾಣಿಕೆ ಇದ್ದ ಹಾಗೆ ಅಂತಹ ಒಂದು ಅದ್ಭುತವಾದ ರತ್ನವನ್ನು ಆದಿಶಂಕರರು ಜಗತ್ತಿನ ಕಲ್ಯಾಣಕ್ಕಾಗಿ ನಮಗೆಲ್ಲರಿಗೂ ಅಪಾರ ಕರುಣೆಯಿಂದ ದಯಪಾಲಿಸಿದ್ದಾರೆ, ಕರುಣಿಸಿದ್ದಾರೆ. ಗುರುಗಳ, ದೇವಿಯನ್ನ ಸ್ತುತಿಸಬೇಕು ಅಂದ ತಕ್ಷಣ ಎಲ್ಲರೂ ಮೊದಲು ಲಲಿತಾ ಸಹಸ್ರನಾಮವನ್ನ ಪಠಣೆ ಮಾಡ್ತಾರೆ. ಲಲಿತಾ ಸಹಸ್ರನಾಮದ ವಿಶೇಷತೆಗಳು ಮತ್ತು ಅದನ್ನ ಸರಿಯಾದ ಕ್ರಮದಲ್ಲಿ ಹೇಗೆ ಪಠಿಸಬೇಕು ಆ ದೇವಿಯನ್ನ ಪೂಜೆ ಮಾಡುವಾಗ ದಯವಿಟ್ಟು ತಿಳಿಸ್ಕೊಡಿ. ಮೊದಲೇ ಹೇಳಿದಂತೆ ಭಾರತೀಯ ಸಂಸ್ಕೃತಿಯಲ್ಲಿ ಷಣ್ ಮತಗಳು ಇದೆ. ವಿಶೇಷವಾಗಿ ಅಂದ್ರೆ ಪರಬ್ರಹ್ಮ ವಸ್ತು ಒಂದೇ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯ ಒಂದೇ, ಮಾರ್ಗಗಳು ಅನೇಕ. ದೇವರು ಒಬ್ಬನೇ, ನಾಮರೂಪಗಳು ಹಲವು. ಇದು ಭಾರತೀಯ ಸಂಸ್ಕೃತಿಯ ಸಾರವಾಕ್ಯ. ನಮ್ಮ ಭಾರತೀಯ ಸಂಸ್ಕೃತಿ ನಿಂತಿರುವುದು ಈ ಸಾರವಾಕ್ಯದ ಮೇಲೆ. ಗೊತ್ತಿರಬೇಕು, ಸ್ಪಷ್ಟವಾಗಿ ಗೊತ್ತಿರಬೇಕು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯ ಒಂದೇ, ಮಾರ್ಗಗಳು ಅನೇಕ, ದೇವರೊಬ್ಬನೇ, ನಾಮರೂಪಗಳು ಹಲವು. ಇದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಭಾರತೀಯ ಸಂಸ್ಕೃತಿ ನಮ್ಗೆ ಅರ್ಥ ಆಗತ್ತೆ. ಇದೊಂದು ತಿಳ್ಕೊಂಡಿಲ್ಲ ಅಂದ್ರೆ ಏನು ಅರ್ಥ ಆಗೋದಿಲ್ಲ. ನಮ್ಮ ಒಂದು ಆಧ್ಯಾತ್ಮಿಕ, ಧಾರ್ಮಿಕ ಆ ಒಂದು ಸಾಧನೆ ಎನ್ನುವುದು ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ತದೆ. ಈಗೇನು ಹೇಳಿದೆ ಸಂಸ್ಕೃತಿ? ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯ ಒಂದೇ, ದೇವರೊಬ್ಬನೇ. ದೇವರೊಬ್ಬನೇ ಯಾರು ಅಂತ ಕೇಳಿದ್ರೆ ಪರಬ್ರಹ್ಮ ದೇವರು. ಆ ಪರಬ್ರಹ್ಮನನ್ನ ಉಪಾಸನೆ ಮಾಡುವಾಗ ವೈಷ್ಣವರು ವಿಷ್ಣು ಅಂತ ಆರಾಧನೆ ಮಾಡ್ತಾ ಇದ್ದಾರೆ. ವೈಷ್ಣವರಿಗೆ ವಿಷ್ಣುವೇ ಪರಬ್ರಹ್ಮ, ಶೈವರಿಗೆ ಶಿವನೇ ಪರಬ್ರಹ್ಮ, ಶಾಕ್ತರಿಗೆ ಆದಿಪರಾಶಕ್ತಿ ಲಲಿತಾ ಪರಮೇಶ್ವರಿಯೇ ಪರಬ್ರಹ್ಮ.
ಶಾಕ್ತರಿಗೆ. ಹಾಗೇನು ಗಾಣಪತ್ಯರಿಗೆ ಗಣಪತಿಯೇ ಪರಬ್ರಹ್ಮ. ಹ್ಮ್. ಸೌರ ಪಂಥದವರಿಗೆ ಸೂರ್ಯನಾರಾಯಣನೇ ಪರಬ್ರಹ್ಮ. ಹ್ಮ್. ಹ್ಮ್. ಹಾಗೆ ಸ್ಕಾಂದರಿಗೆ ಸುಬ್ರಹ್ಮಣ್ಯ ದೇವರೇ ಪರಬ್ರಹ್ಮ. ಈ 6 ಮತಗಳಿವೆ. ಮತಕ್ಕೂ ಧರ್ಮಕ್ಕೂ ವ್ಯತ್ಯಾಸ ಇದೆ. ನಮ್ಮ ಸನಾತನ ಹಿಂದೂ ಧರ್ಮ ಧರ್ಮೋ ಧಾರಯತೆ ಪ್ರಜಾ ಅಂತ ಹೇಳಿದೆ. ಇದು ಭಾರತೀಯ ಸಂಸ್ಕೃತಿ. ಆದಿಶಂಕರರು ಬರೋ ಸಮಯದಲ್ಲಿ ಏನಾಗಿತ್ತು ಕೇಳಿದ್ರೆ, ಇವರವರೇ ಹೊಡ್ಕೊಳ್ತಾ ಇದ್ರು, ವೈಷ್ಣವರು ಶೈವರು. ಆದಿಶಂಕರ್ ಏನ್ ಮಾಡುತ್ತೆ ಕೇಳಿದ್ರೆ, ನೋಡಪ್ಪ ಪರಬ್ರಹ್ಮ ಇರೋದು ಒಂದೇ, ಏಕಂ ಸತ್. ಆದ್ರಿಂದ ನೀವು ಶೈವರು ವೈಷ್ಣವರು ಶಾಕ್ತರು ಅಂತ ಯಾಕೆ ನಮ್ಮೊಳಗೆ ಭೇದ ಭಾವ ಮಾಡುವುದು, ತಾರತಮ್ಯ ಮಾಡ್ಕೊಳ್ತೀರಾ? ಇದು ತಪ್ಪು. ಯಾಕೆ ಅಂತ ಕೇಳಿದ್ರೆ, ಸತ್ಯಕ್ಕೆ ಅನಂತ ಮುಖಗಳು ಇದೆ. ಒಬ್ರೊಬ್ಬರು ಒಂದು ಮಾರ್ಗದ ಸತ್ಯವನ್ನು ಅರಸ್ತಾ ಇದ್ದೀರಿ, ಕಂಡ್ಕೊಳ್ತಾ ಇದ್ದೀರಿ. ನಮ್ಮ ಋಷಿ ಮುನಿಗಳು ಈಗ ಎಲ್ಲರಿಗೂ ಅಡಿಗೆ ಮಾಡಿದ್ರೆ ಎಲ್ಲರಿಗೂ ಒಬ್ರಿಗೆ ಚಟ್ನಿ ಇಷ್ಟ ಆಗುತ್ತೆ, ಇನ್ನೊಬ್ರು ಸಾಂಬಾರ್ ಇಷ್ಟ ಆಗುತ್ತೆ, ಇನ್ನೊಬ್ರು ಸಾರು ಇಷ್ಟ ಆಗುತ್ತೆ. ಆದ್ದರಿಂದ ಅಮ್ಮ ಅಡಿಗೆ ಮಾಡ್ತಾರೆ ಎಲ್ಲರಿಗೂ. ಆದರೆ ಇಷ್ಟ ಆಗುತ್ತೆ ಬೇರೆ, ಆ ರೀತಿ ಅಭಿರುಚಿ ಬೇರೆ ಇರೋದ್ರಿಂದ ಶಾಕ್ತರಿಗೆ ಪರಾಶಕ್ತಿ ಆರಾಧನೆ ಇಷ್ಟ ಆಗುತ್ತೆ, ಶೈವರಿಗೆ ಶಿವನ ಆರಾಧನೆ ಇಷ್ಟ ಆಗುತ್ತೆ, ವೈಷ್ಣವರಿಗೆ ವಿಷ್ಣು ಆರಾಧನೆ ಇಷ್ಟ ಆಗುತ್ತೆ. ಆದ್ದರಿಂದ ಯಾರು ಕೂಡ ನಮ್ಮೊಳಗೆ ಕಚ್ಚಾಡ್ಕೊಳ್ಬಾರದು, ಆಂತರಿಕ ಅಸಮಾನತೆ ಇರಬಾರದು, ನಾವೆಲ್ಲ ಒಟ್ಟಾಗಿರಬೇಕು ಅಂತ ಹೇಳ್ತಾ ಸಂಕಲ್ಪ ಇಟ್ಟುಕೊಂಡು ಷಣ್ಮತಗಳನ್ನ ಒಂದು ಚೌಕಟ್ಟಿನೊಳಗೆ ತಂದ್ರು. ಈ 6 ದೇವತೆಗಳನ್ನ ಒಂದು ವ್ಯವಸ್ಥಿತವಾಗಿ ಆ ಒಂದು ಯೋಜನಾಬದ್ಧವಾಗಿ ಉಪಾಸನೆ ಮಾಡ್ತಕ್ಕಂಥ ಪದ್ಧತಿಯನ್ನು ಜಾರಿಗೊಳಿಸಿದ್ರು. ಆದ್ದರಿಂದ ಅವರಿಗೆ ಷಣ್ಮತ ಸಂಸ್ಥಾಪನಾಚಾರ್ಯರು ಅಂತ ಲೋಕದಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ. ಇವರು ಏನ್ ಮಾಡಿದಂತ ಕೇಳಿದ್ರೆ, ಪರಾಶಕ್ತಿ ಆರಾಧನೆ ಲಲಿತಾ ಪರಮೇಶ್ವರಿ ಆರಾಧನೆ ಅಂತ ಹೇಳಿದ್ದಾರೆ ಮೂಲ. ಆದ್ದರಿಂದ ಈ ಲಲಿತಾ ಪರಮೇಶ್ವರಿ ಆರಾಧನೆಯನ್ನ ವಿಶೇಷವಾಗಿ ನಮ್ಮ ಶ್ರೀವಿದ್ಯೆಯಲ್ಲಿ ಲಲಿತಾ ಸಹಸ್ರನಾಮದ ಮೂಲಕ ನಾವು ಆರಾಧಿಸ್ತೇವೆ. ಇದನ್ನು ಹಯಗ್ರೀವ ಋಷಿಗಳು ಅಗಸ್ತ್ಯ ಮಹರ್ಷಿಗಳಿಗೆ ಬೋಧನೆ ಮಾಡಿದ್ದಾರೆ. ಹಾಗಾದ್ರೆ ಈ ಲಲಿತಾ ಸಹಸ್ರನಾಮದ ಉಗಮ ಹೇಗಾಯ್ತು ಅಂತ ಕೇಳಿದ್ರೆ, ನಾವು ನೋಡ್ತೇವೆ ಈ ಶ್ರೀಚಕ್ರದಲ್ಲಿ ಮೊದಲು ಶಿವಶಕ್ತಿಯರ ಐಕ್ಯಸ್ಥಾನ ಬಿಂದು ಇದೆ. ಶಿವ ಮತ್ತು ಶಕ್ತಿಯರ ಐಕ್ಯಸ್ಥಾನ. ಅದರ ಹೊರಭಾಗದಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಆ ಒಂದು ಸ್ವರೂಪಿಣಿಯಾಗಿರ್ತಕ್ಕಂತಹ ಆ ತ್ರಿಗುಣಾತ್ಮಕ ಲಲಿತಾ ಪರಮೇಶ್ವರಿಯ ಪರಾಶಕ್ತಿ ಇದಿದೆ. ಅದಕ್ಕಿಂತ ಹೊರಗೆ ಬಂದ್ರೆ ಅಷ್ಟಕೋಣಗಳಿದ್ದಾವೆ. ಮೂರನೇದು ಮೊದಲು ಬಿಂದು, ನಂತರ ತ್ರಿಕೋಣ, ನಂತರ ಅಷ್ಟಕೋಣಗಳಿದ್ದಾವೆ. ಈ ಅಷ್ಟಕೋಣಗಳ ಸ್ಥಾನ ಯಾರು ಅಂತ ಕೇಳಿದ್ರೆ, ವಶಿನಿ ಮತ್ತು ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಲಿನಿ. ಒಟ್ಟು 8 ಜನರು. ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಲಿನಿ. ಈ 8 ಜನರು ಅಮ್ಮನವ್ರನ್ನ ಸತತವಾಗಿ ಸ್ತುತಿ ಮಾಡ್ತಾ ಇರ್ತಾರೆ. ಮೂಲ ಬಿಂದು ಸ್ಥಾನದಲ್ಲಿ ಶಿವಶಕ್ತಿಯರ ಐಕ್ಯ ಸ್ಥಾನ, ಅದು ತ್ರಿಕೋಣ ಇರೋದು ಪರಾಶಕ್ತಿಯ ಸ್ಥಾನ, ಲಲಿತಾ ಪರಮೇಶ್ವರಿಯ ಸ್ಥಾನ. ಅದರ ಹೊರಭಾಗದಲ್ಲಿ ಇರತಕ್ಕಂಥದ್ದೇ 8 ಜನ ಆ ಅಷ್ಟ ಮಂತ್ರಿಣಿಯಲ್ಲಿ. ಅವರು ಸತತವಾಗಿ ಆ ಪರಾಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ಲಲಿತಾ ಪರಮೇಶ್ವರಿಯನ್ನ ಲಲಿತಾ ಸಹಸ್ರನಾಮದ ಮೂಲಕ ಸ್ತುತಿ ಮಾಡ್ತಾರೆ. ಪ್ರಪಂಚಕ್ಕೆ ಲಲಿತಾ ಸಹಸ್ರನಾಮಕ್ಕೆ ದ್ರಷ್ಟಾರರು ಯಾರು ಅಂತ ಕೇಳಿ, ದ್ರಷ್ಟಾರು ಅಂದ್ರೆ ಸತ್ಯವನ್ನು ನೋಡಿರ್ತಕ್ಕಂಥ ಋಷಿಗಳು, ಅನುಭಾವಿಗಳು. ಅವರಿಂದ ಮೊದಲು ಆ ಸತ್ಯ ಪ್ರಪಂಚಕ್ಕೆ ಹೊರಗೆ ಬಂದಿರುತ್ತದೆ. ಆದ್ದರಿಂದ ಪ್ರಪಂಚಕ್ಕೆ ಇದನ್ನು ಕೊಟ್ಟಿದ್ಯಾರು ಅಂತ ಕೇಳಿದರೆ ಈ 8 ದೇವತೆಗಳು. ಇವರು ಸತತವಾಗಿ ಈ ಲಲಿತಾ ಸಹಸ್ರನಾಮದ ಮೂಲಕ ಆ ಅಮ್ಮನವರನ್ನ ಸ್ತುತಿ ಮಾಡ್ತಾರೆ. ಇದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಸ್ತೋತ್ರ ರತ್ನವಾಗಿದೆ. ಯಾಕೆಂತ ಕೇಳಿದ್ರೆ ಇದರ ಅನೇಕ ಒಂದೊಂದು ಪದವೂ ಕೂಡ ಮಂತ್ರ ಸ್ವರೂಪದಲ್ಲಿದೆ. ಒಂದೊಂದು ನಾಮವೂ ಕೂಡ ಆ ಮಂತ್ರ ಸ್ವರೂಪವಾಗಿರ್ತಕ್ಕಂಥ ನಾಮವಾಗಿದೆ. ಇಲ್ಲಿ ಅನೇಕ ತಂತ್ರ ರಹಸ್ಯಗಳು ಇದಾವೆ, ಆ ಮಂತ್ರ ರಹಸ್ಯಗಳು ಇದಾವೆ. ಉಪಾಸನೆಯಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಆ ಒಂದು ಭೌತಿಕ ಪಾರಮಾರ್ಥಿಕ ಸಾಧನೆಗೆ ಬೇಕಾಗಿರ್ತಕ್ಕಂಥ ಉಪಾಸನಾ ಪದ್ಧತಿಗಳಿಗೆ ಅವಕಾಶ ಇದೆ. ಆದ್ದರಿಂದ ಈ ಪ್ರಪಂಚದಲ್ಲಿ ಪರಾಶಕ್ತಿಯನ್ನು ಸ್ತುತಿಸುವಾಗ ಈ ಒಂದು ಆ ಲಲಿತಾ ಸಹಸ್ರನಾಮ ಸ್ತೋತ್ರದ ಮೂಲಕ ನಾವು ಸ್ತುತಿಸಿದರೆ ನಮ್ಮೆಲ್ಲ ಕೋರಿಕೆಗಳು ಅತಿ ಶೀಘ್ರದಲ್ಲೇ ನೆರವೇರ್ತದೆ. ಅಷ್ಟೇ ಅಲ್ಲ, ಆ ಅಮ್ಮನವರ ಪರಿಪೂರ್ಣ ಅನುಗ್ರಹ ನಮಗೆ ಸಿಗ್ತದೆ ಅಂತ ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ. ಆದ್ದರಿಂದ ಲಲಿತಾ ಸಹಸ್ರನಾಮ ಅತ್ಯಂತ ಜನಪ್ರಿಯ ಸ್ತೋತ್ರ ರತ್ನವಾಗಿದೆ.
ಗುರುಗಳೇ ಈಗ ನವಾವರಣ ಪೂಜೆ ಅಂತ ಮಾಡ್ತಾರಲ್ಲ, ಹಾಗಾದ್ರೆ ಏನು ಅಂತ ತಿಳಿಸ್ಕೊಡಿ ಗುರುಗಳೇ. ಮೊದಲೇ ಹೇಳಿದ್ವಲ್ಲ ನಾವು, ಹ. ನವಾವರಣ ಎನ್ನುವುದು 9 ಆವರಣ ಇದೆ. ಹ್ಮ್. 9 ಆವರಣದಲ್ಲಿ ನಾವು ಆ ಶ್ರೀಚಕ್ರವನ್ನ ಇಟ್ಟುಕೊಂಡು, ಹ್ಮ್. ಶ್ರೀಚಕ್ರ ಎನ್ನುವುದು ನಾ ಮೊದಲೇ ಹೇಳಿದ್ದು ಶ್ರೀವಿದ್ಯೆಯ ರಹಸ್ಯವನ್ನ, ಹ್ಮ್. ಹ್ಮ್. ಶ್ರೀವಿದ್ಯೆಯಿಂದ ನಾವು ನಮ್ಮ ಲೌಕಿಕ ಜೀವನಕ್ಕೆ, ಪಾರಮಾರ್ಥಿಕ ಜೀವನಕ್ಕೆ ಏನೇನು ಉಪಯೋಗಗಳನ್ನ ಪಡ್ಕೊಳ್ಬಹುದೋ ಹ್ಮ್. ಆ ಒಂದು ಎಲ್ಲ ರಹಸ್ಯಗಳು ಶ್ರೀವಿದ್ಯೆಯ ಉಪಾಸನಾ ರಹಸ್ಯದಲ್ಲಿ ಇದೆ. ಹ್ಮ್. ಅದನ್ನ ಹೊರಗೆ ತೆಗೆದು ನಮ್ಮ ಜೀವನಕ್ಕೆ ಅನುಭವಕ್ಕೆ ಬರುವಂತೆ ಮಾಡಿಕೊಳ್ಳಿಕ್ಕೆ, ನಮ್ಮ ಜೀವನಕ್ಕೆ ಉಪಯೋಗಕ್ಕೆ ಬರಲಿಕ್ಕೆ ಮಾಡಿಕೊಳ್ಳಿಕ್ಕೆ ನಮಗೆ ಆ ಶ್ರೀಚಕ್ರ ಎನ್ನುವುದು ಒಂದು ಸಾಧನ ಆಗಿದೆ. ಹ್ಮ್. ಸಾಧನ. ಹ್ಮ್. ಆ ಶ್ರೀಚಕ್ರದಲ್ಲಿ 9 ಆವರಣ ದೇವತೆಗಳಿದ್ದಾರೆ. ಹ್ಮ್. ಆ 9 ಆವರಣ ದೇವತೆಗಳ ಮೂಲಕ ಆದಿಪರಾಶಕ್ತಿಯನ್ನು ನಾವು ನವಾವರಣ ಪೂಜೆಯಲ್ಲಿ ನಾವು ವಿಶೇಷವಾಗಿ ಆರಾಧಿಸ್ತೇವೆ. ಹ್ಮ್. ಮೊದಲು ಹೇಳ್ಬೇಕಪ್ಪ, ಮೊದಲನೇದು ಅನ್ಕೊಳ್ಳಿ. ಮೊದಲನೇ ಆವರಣದಲ್ಲಿ ನಾವು ತ್ರೈಲೋಕ್ಯ ಮೋಹನ ಈ ದೇವತೆ ಸ್ವಾಮಿನಿ ದೇವತೆಯಾಗಿದ್ದಾಳೆ. ಹ್ಮ್. ಹಾಗೆ ಎರಡನೇ ಆವರಣಕ್ಕೆ ಬಂದಾಗ ಅಲ್ಲಿ 16 ಪರಿವಾರ ದೇವತೆಗಳು ನೋಡ್ತೇವೆ ನಾವು. ಹ್ಮ್. ಅವಾಗ ಸರ್ವ ಆಶಾ ಪರಿಪೂರಕ, ಹ್ಮ್. ಸರ್ವ ಆಶಾ ಪರಿಪೂರಕ ಸ್ವಾಮಿನಿ ಏನಿದ್ದಾಳೆ ಅವಳು ಆ ಎರಡನೇ ದೇವತೆಗೆ ಸ್ವಾಮಿನಿಯಾಗಿದ್ದಾಳೆ. ಹ್ಮ್. ಹ್ಮ್. ಹಾಗೆ ಯಾವ 16 ದೇವತೆಗಳ ಬಗ್ಗೆ ಹೇಳಬೇಕಾದ್ರೆ ಎರಡನೇ ಆವರಣದಲ್ಲಿ ಕಾಮೇಶ್ವರಿ, ಹ್ಮ್. ಯಾವುದು ಬರುತ್ತೆ ಅಂತ ಕೇಳಿದ್ರೆ ಕಾಮಾಕರ್ಷಿಣಿ, ಬುದ್ಧ್ಯಾಕರ್ಷಣಿ, ಅಹಂಕಾರಾಕರ್ಷಣಿ, ಶಬ್ದಾಕರ್ಷಣಿ, ಸ್ಪರ್ಶಾಕರ್ಷಣಿ, ರೂಪಾಕರ್ಷಣಿ, ರಸಾಕರ್ಷಣಿ, ಗಂಧಾಕರ್ಷಣಿ, ಚಿತ್ತಾಕರ್ಷಣಿ, ಧೈರ್ಯಾಕರ್ಷಣಿ, ಸ್ಮೃತ್ಯಾಕರ್ಷಣಿ, ನಾಮಾಕರ್ಷಣಿ, ಬೀಜಾಕರ್ಷಣಿ, ಆತ್ಮಾಕರ್ಷಣಿ, ಅಮೃತಾಕರ್ಷಣಿ, ಶರೀರಾಕರ್ಷಣಿ. ಈ 16 ದೇವತೆಗಳಿಗೆ ಸ್ವಾಮಿನಿ ಯಾರಂತ ಕೇಳಿದ್ರೆ ಸರ್ವ ಆಶಾ ಪರಿಪೂರಕ ದೇವತೆ. ಹ್ಮ್. ಹ್ಮ್. ಈ ನಮ್ಮೆಲ್ಲ ಕೋರಿಕೆಗಳನ್ನ ನೆರವೇರಿಸ್ತಕ್ಕಂಥ ದೇವತೆ. ಹೀಗೆ ಒಂದೊಂದು ನಾವು 9 ಆವರಣದಲ್ಲಿ ಹ್ಮ್. ಪರಿವಾರ ದೇವತೆಗಳಿದ್ದಾರೆ. ಆ ಪರಿವಾರ ದೇವತೆಗೆ ಒಂದು ಸ್ವಾಮಿನಿ 9 ಆ ನವಾವರಣಕ್ಕೆ ನವಾವರಣ ದೇವತೆಗಳಿದ್ದಾರೆ. ಹ್ಮ್. ಅವರವರನ್ನ ಆಯಾ ಸ್ಥಾನದಲ್ಲಿ ಪೂಜೆ ಮಾಡಿದಾಗ ಈ ಪ್ರಪಂಚದಲ್ಲಿ ಏನೇನು ಬೇಕೋ ಅದೆಲ್ಲವನ್ನು ನಾವು ಪಡ್ಕೊಳ್ಬಹುದು. ಆದಿಪರಾಶಕ್ತಿಯ ಸಂಪೂರ್ಣ ಅನುಗ್ರಹಕ್ಕೆ ನಾವು ಪಾತ್ರ ಆಗ್ಬಹುದು ಅಂತ ನಮ್ಮ ಶ್ರೀಚಕ್ರ ಉಪಾಸನಾ ಪದ್ಧತಿ ಹೇಳ್ತಾ ಇದ್ದಾರೆ. ಅದರಿಂದ ನವಾವರಣ ಅಂತ ಹೇಳೋದು 9 ಆವರಣಗಳಿಂದ ಸಹಿತವಾಗಿ ಆವರಣ ದೇವತೆಗಳಿಗೆ ಪೂಜೆ ಮಾಡಿ ಕೊನೆಯದಾಗಿ ಆ ಶಿವಶಕ್ತಿಯ ಸಂಗಮವಾಗಿರ್ತಕ್ಕಂಥ ಆದಿಪರಾಶಕ್ತಿಯನ್ನ ಹ್ಮ್. ಆರಾಧಿಸ್ತಕ್ಕಂಥ ಒಂದು ಮಹೋನ್ನತವಾಗಿರ್ತಕ್ಕಂಥ ಪೂಜೆ ನವಾವರಣ ಪೂಜೆ ಆಗಿದೆ. ಗುರುಗಳೇ ಈಗ ಗಾಯತ್ರಿ ಮಂತ್ರವನ್ನ ಗಂಡಸರೇ ಯಾಕೆ ಪಠಿಸ್ಬೇಕು? ಹೆಣ್ಣು ಮಕ್ಕಳಿಗೆ ಯಾಕೆ ಅದರ ಪಠಣೆಯ ಅವಕಾಶ ಇಲ್ಲ ಅಂತ? ಇದಕ್ಕೆ ಕಾಲಧರ್ಮ ಅಂತ ನಾವು ಹೇಳ್ತೇವೆ. ಹಿಂದಿನ ಕಾಲದಲ್ಲಿ ಈಗ ಉದಾಹರಣೆಗೆ ವೇದಗಳನ್ನ ಕಲಿಬೇಕು ಅಂದ್ಕೊಳ್ಳಿ. ವೇದವನ್ನು ಕಲಿಯಕ್ಕೆ ಒಂದು ಈಗ ಯಾವುದೇ ಒಂದು ಈಗ ಒಂದು ಈಗ IAS ಮಾಡ್ಬೇಕು ಅಂತಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇದೆಯಲ್ವಾ? ಹ್ಮ್. ಅದು ಪಾಸ್ ಮಾಡ್ಕೊಂಡೇ ಹೋಗ್ಬೇಕು. ಹ್ಮ್. ಹೌದ್ ತಾನೆ? ಹೌದು. ಎಲ್ಲದಕ್ಕೂ ಒಂದು ಮಾನದಂಡ ಇರ್ತದೆ, ಮಾನದಂಡ. ಹ್ಮ್. ಇದನ್ನ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಹ್ಮ್. ಹಾಗೆಯೇ ಗುರುವಿನ ಬಳಿಗೆ ಶಾಸ್ತ್ರವನ್ನ ಅಥವಾ ಸಾಹಿತ್ಯವನ್ನ ಅಥವಾ ವೇದವನ್ನ ಕಲೀಲಿಕ್ಕೆ ಹೋಗ್ಬೇಕು ಅಂತಾದ್ರೆ ಅವನಿಗೊಂದು ಅರ್ಹತೆ ಬೇಕು. ಆ ಅರ್ಹತೆ ಯಾವ್ದಂತ ಕೇಳಿದ್ರೆ ಬ್ರಹ್ಮೋಪದೇಶ ಅಂತ ಹೇಳಿ. ಹ್ಮ್. ಬ್ರಹ್ಮೋಪದೇಶದಲ್ಲಿ ವಿಶೇಷವಾಗಿ ಏನ್ ಹೇಳ್ತಾ ಇದ್ದಾನೆ ಕೇಳಿದ್ರೆ ನಮ್ಮೆಲ್ಲರ ಬುದ್ಧಿಯನ್ನ ಸದಾ ಸನ್ಮಾರ್ಗದಲ್ಲಿ ಪ್ರಚೋದಿಸುವಂತೆ ಪ್ರೇರೇಪಿಸು ಅಂತ ಹೇಳ್ತಾ ಇದ್ದ. ಹ್ಮ್. ಆದ್ದರಿಂದ ಬುದ್ಧಿಯ ವಿಕಾಸಕ್ಕೆ ಈಗ ಒಂದು ಜ್ಞಾನವನ್ನ ಅರ್ಜನೆ ಮಾಡಬೇಕಾದ್ರೆ ಹ್ಮ್. ಗುರುಕುಲಕ್ಕೆ ಹೋಗಿ ಅಥವಾ ತಂದೆ ಹತ್ರ ಅವನು ಆ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತಾದ್ರೆ ಮೊಟ್ಟ ಮೊದಲು ಆಗ್ಬೇಕಾಗಿದ್ದು ಆ ಬುದ್ಧಿ ಸರಿಯಾಗಿ ವಿಕಾಸ ಆಗಬೇಕು. ಆ ಬುದ್ಧಿ ವಿಕಾಸ ಆಗಬೇಕು ಅಂತಾದ್ರೆ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಮಂತ್ರವೇ ಗಾಯತ್ರಿ ಮಂತ್ರ. ಆದ್ದರಿಂದ ಪ್ರಾಚೀನ ಕಾಲದಲ್ಲಿ ಈ ಒಂದು ಬ್ರಹ್ಮೋಪದೇಶವನ್ನು ಮಾಡಿಕೊಂಡು ಆ ವಿದ್ಯೆಯನ್ನು ಕಲಿಲಿಕ್ಕೆ ಆರಂಭ ಮಾಡ್ತಾ ಇದ್ರು. ಆದ್ದರಿಂದ ವಿಶೇಷವಾಗಿ ಆ ಬ್ರ ಆ ಒಂದು ವೇದ ಶಾಸ್ತ್ರ ಅಧ್ಯಯನವನ್ನು ವಿಶೇಷವಾಗಿ ಪುರುಷರೇ ಮಾಡ್ತಾ ಇರೋದ್ರಿಂದ ಪುರುಷರೇ ತೆಗೆದುಕೊಳ್ತಾ ಇದ್ರು. ಮಾತೆಯರು ವಿಶೇಷವಾಗಿ ಗೃಹ ಆ ಒಂದು ಮನೆ ಕೆಲಸ ನೋಡ್ಕೊಳ್ತಾ ಇದ್ರು. ಅಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು. ಮನೆಯ ಒಂದು ಸಂಪೂರ್ಣ ಜವಾಬ್ದಾರಿನ ತಾನೇ ವಹಿಸಿಕೊಂಡು ಅದ್ಭುತವಾದ ಸೇವೆಯನ್ನು ಮಾತೆಯರು ಮಾಡ್ತಾ ಇದ್ರು. ಮಕ್ಕಳು ಎಲ್ಲೋ ಗುರುಕುಲದ ಆಚಾರನ ಅರಸಿಕೊಂಡು ಹೊರಗೆ ಹೋಗಿ ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ರು. ಅಧ್ಯಯನ ಮಾಡಲಿಕ್ಕೆ ಪೂರಕವಾಗಿ ಗಾಯತ್ರಿ ಉಪದೇಶ ಆಗ್ತಾ ಇತ್ತು. ಆದ್ದರಿಂದ ಪ್ರಾಚೀನ ಕಾಲದಲ್ಲಿ ವಿಶೇಷವಾಗಿ ಪುರುಷರೇ ಅದನ್ನು ತೆಗೆದುಕೊಂಡು ಅದನ್ನ ಆ ಉಪದೇಶ ಪಡ್ಕೊಂಡು ನಂತರ ವಿದ್ಯಾಭ್ಯಾಸಕ್ಕೆ ಎಲ್ಲಿ ಗುರುಕುಲನೋ ಅಥವಾ ಬೇರೆ ಕಡೆ ಹೋಗಿ ಮಾಡ್ತಾ ಇದ್ರು.
ಗುರುಗಳೇ, ವಾಗ್ದೇವಿ ಹಾಗೆ ವಾಸಿನಿಯರು ಅಂದ್ರೆ ಯಾರು ಗುರುಗಳೇ? ನಾವು ಮೊದಲೇ ಹೇಳಿದ್ದು, ನೀವು ಮೊದಲೇ ಹೇಳಿದ ಶ್ರೀಚಕ್ರದಲ್ಲಿ ಬಿಂದು ಸ್ಥಾನ, ತ್ರಿಕೋಣ ಸ್ಥಾನ ಮತ್ತು ಅಷ್ಟಕೋಣ ಸ್ಥಾನ ಇದೆ. ಅಷ್ಟಕೋಣ ಸ್ಥಾನದಲ್ಲಿ 8 ದೇವತೆಗಳಿದ್ದಾರೆ. ಇವರೇ ವಶಿನ್ಯಾದಿ ವಾಗ್ದೇವತೆಯರು. ಹ್ಮ್, ಹ್ಮ್, ವಶಿನ್ಯಾದಿ ವಾಗ್ದೇವತೆಯರು ಅಂದರೆ ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲ, ಅರುಣ, ಜಯಿನಿ, ಸರ್ವೇಶ್ವರಿ, ಕೌಲಿನಿ. ಇವ್ರ ಕೆಲಸ ಏನು? ಹಾಗಾದ್ರೆ ಈ ದೇವತೆಗಳ ಕೆಲಸ ಏನು ಅಂತ ಕೇಳಿದ್ರೆ, ಇವರೇ ಕೊಟ್ಟಿದ್ದು. ಯಾರು? ಲಲಿತಾ ಸಹಸ್ರನಾಮವನ್ನ ಜಗತ್ತಿಗೆ ಕೊಟ್ಟಿದ್ದು ಇವರೇ. ಇವರು ಕೊಟ್ಟ ನಂತರ ಹಯಗ್ರೀವ ಮಹರ್ಷಿಗಳು ಅದನ್ನ ಅಗಸ್ತ್ಯ ಮಹರ್ಷಿಗಳಿಗೆ ಉಪದೇಶ ಮಾಡಿದರು. ಆ ನಂತರ ನಾವೆಲ್ಲ ಓದ್ಕೊಳ್ತಾ ಇದ್ದೀವಿ. ನಮ್ಮ ದಿವ್ಯಕ್ಷೇತ್ರ ಹರಿಹರಪುರದ ವಿಶೇಷ ಏನಂತ ಕೇಳಿದ್ರೆ, ಅಲ್ಲಿ ಯಂತ್ರ ಸಮೇತ ವಶಿನ್ಯಾದಿ ವಾಗ್ದೇವತರಿದ್ದಾರೆ. ಹ್ಮ್, ಹ್ಮ್, ಒಳಗಡೆ ನೋಡಿದ್ರೆ ಆದಿಶಂಕರ ಭಗವತ್ಪಾದರು ಶ್ರೀಚಕ್ರ ಯಂತ್ರೋದ್ಧಾರವನ್ನ ಮಾಡಿ ಜ್ಞಾನದೇವತೆ ಆಗಿರ್ತಕ್ಕಂಥ ಶಾರದಾ ಪರಮೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರ ಹೊರಭಾಗದಲ್ಲಿ ಈ ವಶಿನ್ಯಾದಿ ವಾಗ್ದೇವತೆಯರು ಯಂತ್ರ ಸಮೇತ ಇದ್ದಾರೆ. ಹ್ಮ್, ಅಲ್ಲಿ ವಿಶೇಷ ಏನಂತ ಕೇಳಿದ್ರೆ, ಈಗ ರಾಮಾಯಣವನ್ನು ಓದ್ತಾ ಇರ್ತೀರಿ ನೀವು, ಹ್ಮ್. ಪಕ್ಕದಲ್ಲಿ ವಾಲ್ಮೀಕಿ ಮಹರ್ಷಿಗಳನ್ನ ಕೂರಿಸ್ಕೊಂಡು ಹ್ಮ್, ಸುಂದರಕಾಂಡ ಪಾರಾಯಣ ಮಾಡಿದ್ರು ಅನ್ಕೊಳ್ಳಿ. ಹ್ಮ್, ನಮಗೆ ಸುಂದರಕಾಂಡ ಪಾರಾಯಣ ಮಾಡಿದ್ರಿಂದ ಆಂಜನೇಯ ಸ್ವಾಮಿಯ ಅನುಗ್ರಹ ಆಗುತ್ತೆ, ಹ್ಮ್. ಭಗವಾನ್ ರಾಮಚಂದ್ರ ಅನುಗ್ರಹ ಆಗುತ್ತೆ. ಅಷ್ಟೇ ಅಲ್ಲ, ನಾನು ಪ್ರಪಂಚಕ್ಕೆ ಕೊಟ್ಟಿದ್ದನ್ನ ಇವರು ಪಾರಾಯಣ ಮಾಡ್ತಾ ಇದ್ದಾರೆ ಅಂತ ವಾಲ್ಮೀಕಿ ಮಹರ್ಷಿಗಳು ನಮಗೆ ಅನುಗ್ರಹ ಮಾಡ್ತಾರೆ. ಅದೇ ರೀತಿಯಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ವಿಶೇಷವಾಗಿ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಒಳಭಾಗದಲ್ಲಿ ಆ ಲಲಿತಾ ಪರಮೇಶ್ವರಿ ಸ್ವರೂಪದಲ್ಲಿ ಶಾರದಾ ಪರಮೇಶ್ವರಿ ಇದ್ದಾಳೆ. ಹೊರಭಾಗದಲ್ಲಿ ಈ 8 ವಶಿನ್ಯಾದಿ ವಾಗ್ದೇವತೆಯರು ಯಂತ್ರ ಸಮೇತರಾಗಿ ಆ ಒಂದು ಅಮ್ಮನವರನ್ನ ಲಲಿತಾ ಸಹಸ್ರನಾಮದ ಮೂಲಕ, ಲಲಿತಾ ಪರಮೇಶ್ವರಿಯನ್ನ ಲಲಿತಾ ಸಹಸ್ರನಾಮದ ಮೂಲಕ ಸ್ತುತಿ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ಬಂದು ಪಾರಾಯಣ ಮಾಡಿದ್ರೆ, ನಾವು ಹೇಳಿದ್ವಲ್ಲ, ವಾಲ್ಮೀಕಿ ಮಹರ್ಷಿಗಳನ್ನ ಕೂರಿಸ್ಕೊಂಡು ಸುಂದರಕಾಂಡ ಪಾರಾಯಣ ಮಾಡಿದ್ರೆ, ರಾಮಾಯಣ ಪಾರಾಯಣ ಮಾಡಿದ್ರೆ ಯಾವ ಫಲ ಸಿಗುತ್ತೋ ಅದೇ ಫಲ ಅಲ್ಲೂ ಸಿಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಲಲಿತಾ ಸಹಸ್ರನಾಮ ಓದ್ತಾ ಇರ್ತೀರಿ, ಸುತ್ತ ನೋಡ್ತಾ ಇರ್ತಾರೆ 8 ಜನ ಅಷ್ಟ ಮಂತ್ರಿಣಿಯರು, ನೋಡಿ ನಾವು ಕೊಟ್ಟಿದ್ದನ್ನ ಇವ್ರು ಓದ್ತಾ ಇದ್ದಾರೆ ಅಂತ ಅವ್ರ ಅನುಗ್ರಹ ಸಿಗುತ್ತೆ, ಶಾರದಾಂಬನವರ ಅನುಗ್ರಹ ಸಿಗುತ್ತೆ, ಲಲಿತಾ ಪರಮೇಶ್ವರ ಅನುಗ್ರಹ ಸಿಗುತ್ತೆ. ಈ ವಶಿನ್ಯಾದಿ ವಾಗ್ದೇವತೆಯರ ಮಹತ್ವ ಏನಂತ ಕೇಳಿದ್ರೆ, ನಮ್ಮ ವಾಕ್ ಶುದ್ಧಿಗಾಗಿ, ಹ್ಮ್, ಹ್ಮ್. ವಾಕ್ ಸಿದ್ಧಿಗಾಗಿ ಮತ್ತು ವಾಕ್ ದೋಷ ನಿವಾರಣೆಗಾಗಿ ಈ ವಶಿನ್ಯಾದಿ ವಾಗ್ದೇವತೆಯರನ್ನ ನಾವು ಆರಾಧನೆ ಮಾಡಬೇಕು. ಅಂದ್ರೆ ಈಗ ಮನೆಯಲ್ಲಿ ಇರ್ತೀರಪ್ಪ ನೀವು, ಏನೋ ಕೋಪ ಬರುತ್ತೆ, ಹಿರಿಯರನ್ನ ವಹಿಸುವಂತೆ ಏನೋ ಮಾತಾಡ್ತೀರಿ, ದೇವರ ಹೆಸರು ಹೇಳ್ತೀರೋ ಅಥವಾ ಏನೋ ಬೈತೀರೋ, ಅವಾಗ ಏನಾಗುತ್ತೆ? ವಾಕ್ದೋಷ ಬರ್ತದೆ. ಈ ವಾಕ್ದೋಷ ಬಂದ್ಕೊಳ್ಳಿ ಏನಾಗುತ್ತೆ ಅಂದ್ರೆ, ಆರ್ಥಿಕ ಅಡಚಣೆ ಇರ್ಬೋದು, ಆರೋಗ್ಯ ಹಾಳಾಗುತ್ತೆ, ಮನಃಶಾಂತಿ ಇರುವುದಿಲ್ಲ, ಏನು ಕೆಲಸ ಮಾಡಿದ್ರು ಕೆಲಸ ಕೈಗೂಡುವುದಿಲ್ಲ, ನೂರಾರು ಸಮಸ್ಯೆಗಳು ಬರ್ತದೆ. ಅಂತಹ ಸಮಸ್ಯೆಗಳಿಗೆ ಪರಿಷ್ಕಾರ ಏನಂತ ಕೇಳಿದ್ರೆ, ಈ ವಶಿನ್ಯಾದಿ ವಾಗ್ದೇವತೆಯರನ್ನ ನಾವು ಆರಾಧನೆ ಮಾಡಬೇಕು. ಅಂತಹ ಅವಕಾಶ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿದೆ. ವಾಗ್ದೋಷ ಎಲ್ಲರಿಗೂ ಇರ್ತದೆ ಮನೆಯಲ್ಲಿ. ಯಾಕೆ ಅಂತ ಕೇಳಿದ್ರೆ, ಕೋಪ ಬಂದಾಗ ಈಗ ನಾವು ಬ್ಯಾಡದ್ ಮಾತಾಡ್ಬಿಡ್ತೀವಿ, ಅವು ವಾಗ್ದೋಷ ಬರುತ್ತೆ. ಆದ್ರಿಂದ ವಾಗ್ದೋಷದ ನಿವಾರಣೆಗಾಗಿ, ವಾಕ್ ಶುದ್ಧಿಗಾಗಿ, ಮಕ್ಕಳಿಗೆ ಕೆಲಸ ಸ್ಪಷ್ಟವಾಗಿ ಮಾತು ಬರ್ತಾ ಇರೋದಿಲ್ಲ, ವಾಕ್ ಶುದ್ಧಿಗಾಗಿ ಮತ್ತೆ ವಾಕ್ ಸಿದ್ಧಿಗಾಗಿ ಜ್ಯೋತಿಷ್ಯ ಹೇಳ್ತಾ ಇರ್ತಾರೆ, ಏನೊಬ್ರು ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ದಾಗಬೇಕು ಅಂತ ಆದ್ರೆ ವಿಶೇಷವಾಗಿ ಈ 8 ದೇವತೆಯರನ್ನ, ಯಾಕೆಂತ ಕೇಳಿದ್ರೆ, ಅವರು ಸದಾ ಆ ಲಲಿತಾ ಸಹಸ್ರನಾಮದ ಮೂಲಕ ಮಣಿದ್ವೀಪದಲ್ಲಿ ಆ ಪರಾಶಕ್ತಿಯ ಆರಾಧನೆ ಮಾಡ್ತಾ ಇರ್ತಾರೆ. ಅಂತಹ ವಶಿನ್ಯಾದಿ ವಾಗ್ದೇವತೆಯರನ್ನ ನಾವು ಆರಾಧನೆ ಮಾಡಿದ್ರೆ ವಾಕ್ ಶುದ್ಧಿನೂ ಸಿಗುತ್ತೆ, ವಾಕ್ ಸಿದ್ಧಿನೂ ಆಗುತ್ತೆ, ವಾಕ್ ದೋಷ ನಿವಾರಣೆ ಆಗುತ್ತೆ. ನಾವು ಯಾರು ಬೈತೀವಿ ಅನ್ಕೊಳ್ಳಿ, ಅದೇ ದೇವರ ಹೆಸರು ಹೇಳಿರ್ತೇವೆ, ಹಿರಿಯರು ಬೈದಿರ್ತೇವೆ, ಇದೆಲ್ಲ ನಿವಾರಣೆ ಆಗ್ಲಿಕ್ಕೆ ಈ ಒಂದು ವಶಿನ್ಯಾದಿ ವಾಗ್ದೇವತೆಯರ ಆರಾಧನೆ ಮಾಡಬೇಕು ಅಂತ ಹೇಳಿದೆ. ಅಂತ ಅವಕಾಶ ನಮ್ಮ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಭಕ್ತರಿಗೆ ಇದೆ. ಗುರುಗಳೇ, ಕೊನೆಯದಾಗಿ ಶ್ರೀಮಠ ನಡೆಸ್ತಿರುವಂತ ಸೋಷಿಯಲ್ ಸರ್ವಿಸ್ ಆಕ್ಟಿವಿಟಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನೋಡಿ ಅಮ್ಮ, ನಮ್ಮ ದೃಷ್ಟಿಯಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳು ಸಮಾಜಕ್ಕೆ. ಹೌದು. ನಮ್ಮಲ್ಲಿ ಇದು ಧಾರ್ಮಿಕ ಕಾರ್ಯ ಅಥವಾ ಇದು ಸಾಮಾಜಿಕ ಕಾರ್ಯ ಅಂತ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ನಿಜವಾದ ಅರ್ಥದಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನ ಉಂಟು ಮಾಡುವುದು ಕೂಡ ನಮ್ಮ ದೃಷ್ಟಿಯಲ್ಲಿ ಸಮಾಜದ ಸೇವೆಯೇ ಆಗತ್ತೆ. ಹೌದು. ನೀವು ಆಧ್ಯಾತ್ಮಿಕತೆ ಅಂತಂದ್ರೆ ಆಚಾರ ವಿಚಾರಗಳು ಅಂತ ಸೀಮಿತಗೊಳಿಸಬಾರದು. ಹ್ಮ್, ಹ್ಮ್, ಆಧ್ಯಾತ್ಮಿಕತೆ ಅಂತಂದ್ರೆ ಅಂತರಂಗದ ಶ್ರೀಮಂತಿಕೆ. ಹ್ಮ್, ಹ್ಮ್, ಹ್ಮ್. ವಾಸ್ತವಿಕ ದೃಷ್ಟಿಯಲ್ಲಿ ನೋಡಿದ್ರೆ
ಸ್ಪಿರಿಚುವಾಲಿಟಿ ಇಸ್ ನಥಿಂಗ್ ಬಟ್ ಇನ್ನರ್ ರಿಚ್ನೆಸ್. ಅರ್ಥ ಆಯ್ತಾ? ಆದ್ದರಿಂದ ಆಧ್ಯಾತ್ಮಿಕತೆಗೂ ಕಾನೂನಿಗೆ ಏನು ವ್ಯತ್ಯಾಸ ಅಂತ ಕೇಳಿದ್ರೆ ನೋಡಿ, ಕಾನೂನು ಅಂತ ಹೇಳ್ತಕ್ಕಂಥದ್ದು ಮನುಷ್ಯನಲ್ಲಿ ಭಯವನ್ನ ಹುಟ್ಟಿಸಿ ತಪ್ಪು ಮಾಡದಂತೆ ತಡೀತದೆ. ಹ್ಮ್. ಕಾನೂನು ಕಾನೂನು ಎನ್ನುವುದು ಮನುಷ್ಯನಲ್ಲಿ ಭಯವನ್ನ ಹುಟ್ಟಿಸಿ ಆತನು ತಪ್ಪು ಮಾಡದಂತೆ ತಡೀತದೆ. ಆಧ್ಯಾತ್ಮಿಕತೆ ಏನು ಮಾಡ್ತದೆ ಅಂತ ಕೇಳಿದ್ರೆ ಮನುಷ್ಯನಿಗೆ ತಪ್ಪು ಮಾಡಬೇಕು ಎನ್ನುವ ಯೋಚನೆಯೇ ಬಾರದಂತೆ ಮಾಡ್ತದೆ. ಹ್ಮ್. ಆದ್ದರಿಂದ ಈ ಒಂದು ಸಮಾಜದ ನಿಜವಾದ ಸುಖ, ಶಾಂತಿ, ಆ ಸಾಮರಸ್ಯ, ಆ ಒಂದು ಸಮೃದ್ಧಿ ಅಡಗಿರುವುದು ಎಲ್ಲಿ ಅಂತ ಕೇಳಿದ್ರೆ ಮನುಷ್ಯನ ಹೃದಯ ಶ್ರೀಮಂತಿಕೆಯಲ್ಲಿ, ನಮ್ಮ ಅಂತರಂಗದ ಶ್ರೀಮಂತಿಕೆಯಲ್ಲಿ ಈ ಪ್ರಪಂಚದ ಸುಖ, ಶಾಂತಿ, ಸಮೃದ್ಧಿ ಅಡಗಿದೆ. ಆದ್ದರಿಂದ ನಾವು ಗುರುಗಳಾಗಿ ಏನ್ ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಮನುಷ್ಯನ ಅಂತರಂಗದಲ್ಲಿ ಆ ನಿಜವಾಗಿರ್ತಕ್ಕಂಥ ಶ್ರೀಮಂತಿಕೆಯನ್ನ ಬೆಳೆಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಕೂಡ ಸಮಾಜ ಸೇವೆ, ಬೇರೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು. ಸಮಾಜ ಸೇವೆ ಅಂತ ಹೇಳಿಕೊಂಡ್ರೆ ನಾವು ಬೇರೆನೇ ಯೋಚನೆ ಮಾಡ್ತೇವೆ, ಆ ಸೇವೆ ಈ ಸೇವೆ ಅಂತ. ಹಾಗಂತ ಅದನ್ನು ನಾವು ಮಾಡ್ತಾ ಇದ್ದೇವೆ. ಆದ್ರೆ ನಾವು ಹೇಳ್ತಾ ಇದ್ದೇವೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಸಮಾಜ ಸೇವೆಯೇ ಆಗಿದೆ. ಉದಾಹರಣೆಗೆ ಹೇಳಬೇಕು ಅಂತ ನೋಡಿ, ನಾವು ಕಳೆದ 22 ವರ್ಷಗಳಿಂದ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಹಿಡಿದು, ಚಿಕ್ಕ ಉದಾಹರಣೆ ಹೇಳುದು, ಈ ತರ 20-30 ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಮಾಜ ಸೇವೆ ನೀವು ಹೇಳಿದ ನೀವು ದೃಷ್ಟಿಯಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಸಂಸ್ಕಾರ ಇರ್ಬೋದು, ಈ ರೀತಿ 10 ಹಲವು ವಿಭಾಗಗಳಲ್ಲಿ 10 ಹಲವು ದೃಷ್ಟಿಕೋನಗಳಲ್ಲಿ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೇವೆ. ಅದ್ರ ಸಣ್ಣ ಉದಾಹರಣೆ ಹೇಳಬೇಕು ಅಂತಾದ್ರೆ, ನಾವು ಕಳೆದ 22 ವರ್ಷಗಳಿಂದ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಹಿಡಿದು ಆಂಧ್ರ ರಾಷ್ಟ್ರದ ವಿಶಾಖಪಟ್ಟಣದವರೆಗೆ, ವಿಜಯನಗರದವರೆಗೆ ಹಳ್ಳಿಗೆ ಹೋಗಿ ಸುಮಾರು ಇದುವರೆಗೆ ನಾವು 80 ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಶಾಸ್ತ್ರಬದ್ಧವಾಗಿ ರುದ್ರಾಕ್ಷಿಯನ್ನ ಕೊಟ್ಟು ನಾವು ಶಿವದೀಕ್ಷೆಯನ್ನ ಕೊಟ್ಟಿದ್ದೇವೆ. ಹ್ಮ್. ಹ್ಮ್. ಇದು ಸಮಾಜ ಸೇವೆ ಒಂದು ಭಾಗ. ಆದ್ರೆ ನಾವು ಹೇಳ್ತಾ ಇದ್ದೇವೆ, ಮತ್ತೆ ಹೇಳ್ತಾ ಇದ್ದೇವೆ, ನಮ್ಮ ದೃಷ್ಟಿಯಲ್ಲಿ ನಾವು ಪ್ರತಿಕ್ಷಣವೂ ಮಾಡ್ತಕ್ಕಂಥ ಈ ನಮ್ಮ ಧರ್ಮಪೀಠದ ಮೂಲಕ ಹ್ಮ್. ಸರ್ವ ಸ್ವತಂತ್ರವಾಗಿರ್ತಕ್ಕಂತಹ ಆದಿಶಂಕರ ಭಗವತ್ಪಾದರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಈ ಧರ್ಮಪೀಠದ ಮೂಲಕ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಸಮಾಜ ಸೇವೆಯೇ ಆಗಿದೆ. ಅಲ್ಲಿ ಶಿಕ್ಷಣ ಇರಬಹುದು, ಸಂಸ್ಕಾರ ಇರಬಹುದು, ಅಥವಾ ಬಡತನ ನಿವಾರಣೆಗೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರಬಹುದು, ಅಥವಾ ಈ ಸಮಾಜದಲ್ಲಿ ಇರತಕ್ಕಂತಹ ಆಂತರಿಕ ಅಸಮಾನತೆ, ಪರಸ್ಪರ ಕಚ್ಚಾಟದ ಪ್ರವೃತ್ತಿ, ಆ ಶ್ರೇಷ್ಠತ್ವದ ತಪ್ಪು ಕಲ್ಪನೆ, ಈ ಪರಸ್ಪರ ಅಪನಂಬಿಕೆ, ಇವುಗಳನ್ನ ನಿವಾರಣೆ ಮಾಡ್ತಕ್ಕಂಥ 10 ಹಲವು ಕಾರ್ಯಕ್ರಮಗಳಿರ್ಬೋದು. ಆದ್ರೆ ಮಾಡ್ತಕ್ಕಂಥ ಎಲ್ಲವೂ ಕೂಡ ಆ ಒಂದು ಸಮಾಜ ಸೇವೆಯೇ ಆಗಿರುತ್ತೆ. ಆ ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಉದ್ದೇಶ ಏನಂತ ಕೇಳಿದ್ರೆ, ಜೋಡಿಸುವುದು ಧರ್ಮ, ಒಡೆಯುವುದು ಅಧರ್ಮ, ಜೋಡಿಸುವುದು ಪುಣ್ಯ, ಒಡೆಯುವುದು ಪಾಪ. ಆ ದೃಷ್ಟಿಕೋನ ಇಟ್ಟುಕೊಂಡು ನಾವು ಪ್ರತಿ ಕ್ಷಣವೂ ಕೂಡ ಸಮಾಜ ಸೇವೆನೇ ಮಾಡ್ತಾ ಇದ್ದೇವೆ. ಗುರುಗಳೇ, ಈ ಅವಕಾಶ ಮಾಡ್ಕೊಡೋದಕ್ಕೆ ತುಂಬಾ 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 ಧನ್ಯವಾದಗಳು. ನಾರಾಯಣ ವಾಸುದೇವ. ಓಂ ತತ್ಸತ್.